झी मराठी, चर्चाही होणारच. पीक पीएमएस संस्थांना जिल्हा मध्यवर्ती बँकेच्या शाखेचा दर्जा देण्यात येणार असून त्यामुळे शेतकऱ्यांसह बिगर शेती कर्जदारांना सुलभ व वेगवान आर्थिक सेवा उपलब्ध होणार आहे. या निर्णयामुळे ग्रामीण भागातील आर्थिक व्यवहारांना चालना मिळून शेतकरी, कामगार, व्यापारी तसेच रोजगारधारकांच्या विकासाला मोठा हातभार लागणार असल्याचं प्रतिपादन जिल्हा मध्यवर्ती बँकेचे अध्यक्ष व माजी खासदार अण्णासाहेब जोल्ले यांनी केलं. इंगळी तालुका चिकूड येथील श्रीराम विविध उद्देश प्राथमिक कृषी सहकारी संघाच्या वतीनं शेतकरी सभासदांना 0% व्याजदरात मंजूर झालेल्या 5,20,00,000 रुपयांच्या कृषी कर्ज वितरण कार्यक्रमाप्रसंगी बोलत होते. यावेळी अण्णासाहेब जोल्ले यांच्या जिल्हा मध्यवर्ती बँकेच्या अध्यक्षपदी अविरोध निवडीबद्दल त्यांचा सत्कार करण्यात आला. कार्यक्रमाच्या अध्यक्षस्थानी संघाचे संस्थापक अध्यक्ष अण्णासाहेब पवार होते. जोल्ले म्हणाले की जिल्हा मध्यवर्ती बँकेत अवघ्या 2 महिन्यात तब्बल 350 कोटी रुपयांची ठेवी वाढल्या. यावरून बँकेवरील जनतेचा विश्वास अधिक दृढ झाल्याचं स्पष्ट होतं. पीक पीएमएस संस्थांच्या माध्यमातून कमी व शून्य व्याजदरात कर्ज पुरवठा करून शेतकऱ्यांच्या आर्थिक गरजा पूर्ण केल्या जात आहेत. सहकार चळवळ बळकट झाली तरच ग्रामीण अर्थव्यवस्था अधिक सक्षम होईल असंही त्यांनी सांगितलं. कार्यक्रमाचं प्रास्ताविक शंकर पवार यांनी केलं. त्यांनी अण्णासाहेब जोल्ले यांच्या जिल्हा बँकेवरील अविरोध निवडीबद्दल अभिनंदन करत सहकार क्षेत्रातील त्यांच्या प्रदीर्घ अनुभव जिल्हा बँकेच्या सर्वांगीण विकासासाठी उपयुक्त ठरेल असा विश्वास व्यक्त केला. कार्यक्रमास प्रमुख अतिथी म्हणून शिरगुप्पी येथील वकील अभयकुमार आखीवाटे, भगवंत डिग्रजे, अण्णासाहेब चौगुला, अब्बासाप्पा मिर्जे, तात्यासाहेब चौगुला उपस्थित होते. तसेच श्रीपती जाधव, सर्जेराव जाधव, रमेश माने, राजू शेट्टी, अशोक मिर्जे, सुरेश पवार, ज्योतिबा सावंत, वाल्मिक माने, ऋषिकेश पवार, सुनील आर्गे, धनपाल कोळी यांच्यासह मांजरी, येडूर, चंदूर परिसरातील अनेक कार्यकर्ते व सभासद मोठ्या संख्येने उपस्थित होते. उपस्थितांचं स्वागत अण्णासाहेब पवार यांनी केलं तर आभार आनंद जत्राट यांनी मांडले. सी मराठीसाठी ಮಾಂಜರಿಹೂನ್ ತಾತ್ಯಾಸಾहेब ಕಾಮತ್. ಜನರಿಗೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಈ ಪ್ರಕಾರ ಎಲ್ಲ ಸೊಸೈಟಿಯವರು ಕೂಡ ಮಾಡಬೇಕು. ಈ ಪ್ರಕಾರ ಯಾವ ಪ್ರಕಾರ ಸಾಲವನ್ನು ಈಗಾಗಲೇ ವಿತರಣೆ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಅಡೆತಡೆಯಿಂದ ಇವತ್ತು ಇನ್ನೂ ಕೂಡ ಯಾರಾದರೂ ಮೆಂಬರ್ ಇಲ್ಲಿ ಬೇಕಾದರೂ ತಗೊಳ್ಬೋದು ಅಥವಾ ಇರ್ತಕ್ಕಂಥ ಇಡೀ ಗ್ರಾಮದಲ್ಲಿ ಯಾವುದೋ ಒಂದು ಪಕ್ಷಪಾತದಿಂದನ ಯಾವುದೋ ಒಂದು ಜಾತಿ ಭೇದದಿಂದನ ಯಾವುದೋ ಸೊಸೈಟಿಯವರು ಎಷ್ಟು ಸಾಲ ಬೇಡ್ತಾರೋ ನಾವು ಡಿಸಿ ಬ್ಯಾಂಕ್ ಮುಖಾಂತರ ಕೊಡ್ಲಾಕ ತಯಾರಿದ್ದೀವಿ. ಯಾರೂ ವಂಚಿತ ಆಗಬಾರ್ದು ನಾನು ವಿನಂತಿ ಮಾಡ್ತೇನೆ. ಅದೇ ಪ್ರಕಾರ ಈಗ ಹೊಸದಾಗಿ ಏನು ಯೋಜನೆಗಳನ್ನು ಮಾಡಿದೆವು ಇದು ಕೂಡ ಸದ್ಯದಲ್ಲಿ ಅಂದರೆ ಈಗ ಬರೀ ನಾವು ಅಧ್ಯಕ್ಷ ಆದ ನಂತರ ಒಂದು 2 ತಿಂಗಳಾಗ್ಯದ. ಈಗ ಹೇಳ್ತಿದ್ದು ನಿಮ್ಗೆ ಸಾಕಷ್ಟು ಸಲ 1,000 ಕೋಟಿ ಕಮ್ಮಿ ಆಗಿದೆ, ಡಿಪಾಸಿಟ್ ಇದು ಆಗಿದೆ. ಆದರೆ 2 ತಿಂಗಳಲ್ಲಿ ಈಗಾಗಲೇ ಹೇಳಿದ ಪ್ರಕಾರ 350 ಕೋಟಿ ಹೆಚ್ಚಾಗಿದೆ. ಇನ್ನು ಮಾರ್ಚ್ ಬರುವವರೆಗೆ ಸುಮಾರು 1,000ದಿಂದ 2,000 ಕೋಟಿ ಹೆಚ್ಚಾಗುವಂಥ ಒಂದು ಪರಿಸ್ಥಿತಿ. ಇವತ್ತು 6,000 ಕೋಟಿ ಡಿಪಾಸಿಟ್ ಬೆಳಗಾವಿ ಡಿಸಿ ಮಾಡಿದ್ದು ಮುಂದಿನ ಒಂದು 2 ವರ್ಷದಲ್ಲಿ ಸುಮಾರು 10,000 ಡಿಪಾಸಿಟ್ ಆಗುವಂಥ ಪರಿಸ್ಥಿತಿ ಬರ್ಬೋದಂತ. ಈಗಾಗಲೇ ನಮ್ಮ ಹೋದ ಮಾರ್ಚ್ 33 ಕೋಟಿ ಬರೀ ಪ್ರಾಫಿಟ್ ಮಾಡಿದ್ವಿ. ಇನ್ನು ಪ್ರಾಫಿಟ್ ಹೆಚ್ಚಾದ ನಂತರ ಹೆಚ್ಚಾಗಬೇಕು ಹೋಗ್ಬೇಕಾಗ್ತದೆ. ಯಾಕಂದ್ರೆ ನಾವು ಸೊಸೈಟಿ ಶೇರ್ ನಮ್ಮನೆ 300 ಕೋಟಿ ಮೇಲ್ಪಟ್ಟದ. ಅದಕ್ಕೆ ಬರೀ ನಾವು 5% ಡಿವಿಡೆಂಡ್ ಕೊಡ್ತೀವಿ. ಸುಮಾರು ಡಿಪಾಸಿಟ್ ರೇಟ್ ಏನದ ಅದರೇ ಡಿವಿಡೆಂಡ್ ಕೊಡಬೇಕಂತ ವಿಚಾರ ಆದ್ರೆ ಅದು ಪ್ರಾಫಿಟ್ ಹೆಚ್ಚಾಗಬೇಕಾದ್ರೆ ಪ್ರಾಫಿಟ್ ಹೆಚ್ಚು ಮಾಡುವಲ್ಲಿ ಕೂಡ ಇವತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು, ಶುಗರ್ ಫ್ಯಾಕ್ಟ್ರಿ ಲೋನ್ ಇರ್ಬೋದು. ಅಂದ್ರೆ ಅಗ್ರಿಕಲ್ಚರ್ ಎಷ್ಟು ಕೊಡ್ತೇವೆ ಅದ್ರ ಜೊತೆಗೆ ನಾವು ಕಮರ್ಷಿಯಲ್ ಅಥವಾ ನಾನ್ ಅಗ್ರಿಕಲ್ಚರ್ ಲೋನ್ ಕೊಟ್ಟರೆ ಬ್ಯಾಂಕ್ ಉಳಿತದೆ ಇಲ್ಲ ಉಳಿಯಾಗಿಲ್ಲ. ಆದ ಕಾರಣ ಇದೇನು ರೈತರ ಬ್ಯಾಂಕ್ ಹಾಕೋದು ರೈತರಿಗೆ ಕೊಡ್ಬೋದು ಕೂತ್ರೆ ಅಷ್ಟಲ್ಲ, ರೈತರಿಗೆ ಬೆನಿಫಿಟ್ ಕೊಡಬೇಕಾದ್ರೆ ಈ ಕಡೆ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಕೊಟ್ಟು ಲಾಭ ಮಾಡಿ ತಂದು ಕೊಡಬೇಕಾಗ್ತದೆ. ಆದ ಕಾರಣ ಈ ಪ್ರಕಾರವಾಗಿ ವ್ಯವಸ್ಥಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತೊಮ್ಮೆ ನಾನು ಶ್ರೀರಾಮ ವಿದ್ಯುದ್ದೇಶ ಗ್ರಾಮೀಣ ಸೊಸೈಟಿಯವರು ವಂದನೆಗಳನ್ನ ಹೇಳ್ತೇನೆ. ಯಾಕಂದ್ರೆ ಬಹಳಷ್ಟು ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಒಂದು ಹುಮ್ಮಸ್ಸಿದೆ. ಯಾಕಂದ್ರೆ ಸಾಕಷ್ಟು ಸೊಸೈಟಿಯವರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿ ಮೊದಲು ನಾವು ಕೇಳ್ತೇವೆ ಮೆಂಬರ್ ಕೂಡ ಮಾಡಿದೆವು. ಮೆಂಬರ್ ಮಾಡಿದಂತ ಸಾಲ ತಗೋಕ್ ಬರೀ ಅಂದ್ರೆ ಅವ್ರು ಓಡಿ ಹಿಡಿದಾರೆ. ಒಬ್ಬರು ಯಾರು ಪೇಪರ್ ಗೋಳಿ ಮಾಡಾಕ್ತಾ ಇಲ್ಲ ಒಬ್ಬರು. ಆದ್ರೆ ಈ ಬಿಳಿ ಗ್ರಾಮದವರು ನನಗೆ ಅನಿಸಿದಾಗ ನಾನು ಓಡಿದ ಪ್ರಕಾರ ಮೊದಲನೇ ನಂಬರ್ದಾಗ ಇರಬೇಕಾಗ್ತದೆ. ಮೊದಲ ಹೊಸ ಸೊಸೈಟಿಯಾಗ 5 ಕೋಟಿ ಬಂದ್ ಮಾಡ್ಕೊಂಡಾದ್ರೆ ಯೂನಿಟ್ ಶಾನ್ಯಾರ ಯಾರ ಇಲ್ಲ ಅಂತ ಇವ್ರ ಮುಂದೆ ಕೂಡ ನಮ್ಮ ಸರ್ಕಾರ ಪೂರ್ತಿಯಾಗಿರ್ತದೆ.